ಪೆರಿಫೆರಲ್ ರಿಂಗ್ ರೋಡ್ ಬಿಸ್ನೆಸ್ ಕಾರಿಡಾರ್ ಅಂತ ಹೆಸರನ್ನ ಇಟ್ಟು ಈಗಾಗಲೇ ನೋಟಿಫಿಕೇಶನ್ ಕರೆದಿದ್ದೇವೆ. 80% ಅಷ್ಟು ಈಗಾಗಲೇ ಜನ ಫಸ್ಟ್ ಫೇಸ್ ನಲ್ಲಿ ರೈತರೆಲ್ಲ ನಮಗೆ ಅನುಮತಿ ಕೊಟ್ಟಿದ್ದಾರೆ. ಟೆಂಡರ್ ಕೂಡ ಕರೆದಿದ್ದೇವೆ, ಕೆಲಸ ಆಗ್ತಿದೆ. ಸೆಕೆಂಡ್ ಫೇಸ್ ಕೂಡ ಈಗಾಗಲೇ ನಾವು ನೋಟಿಫಿಕೇಶನ್ ಕಂಪ್ಲೀಟ್ ಮಾಡಿದ್ದೇವೆ, ಈಗಾಗಲೇ ನಡೀತಾ ಇದೆ. ರೈತರುಗಳೆಲ್ಲ ಮುಂದಕ್ಕೆ ಬರ್ತಾ ಇದ್ದಾರೆ. ಈಗೇನ್ ನಾವು ಕೊಟ್ಟಿದ್ದೇವೆ, ಬಹುಶಃ ದೇಶದ ಉದ್ದಗಲೂ ಕೂಡ ಯಾವ ರಾಜ್ಯದಲ್ಲೂ ಈ ರೀತಿ ಅವರಿಗೆ ಬೆನಿಫಿಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಬೆನಿಫಿಟ್ ಅನ್ನ ನಾವು ನಮ್ಮ ಭೂಮಾಲೀಕರಿಗೆ ಕೊಟ್ಟಿದ್ದೇವೆ. ಸೊ ಅದು ಕೂಡ ಆಗ್ತಾ ಇದೆ. ಈಗ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ ವರೆಗೂ ಏನಿದೆ, ಅವತ್ತು ಹಿಂದೆ ನೋಟಿಫಿಕೇಶನ್ ಆಗಿತ್ತು, ಅದನ್ನು ಕೂಡ ಈಗ ನಾನು ಇನ್ನೊಂದು 3-4 ದಿನದಲ್ಲೇ ನನಗೆ ಫೈಲ್ ಬಂದಿದೆ ನಮ್ಮ ಸರ್ಕಾರಕ್ಕೆ ಬಿಡಿಎ ವತಿಯಿಂದ. ಅದನ್ನು ಕೂಡ ಫೈನಲ್ ನೋಟಿಫಿಕೇಶನ್ ಮಾಡಲಿಕ್ಕೆ ಹೊಸೂರು ರಸ್ತೆಯಿಂದ ಮೈಸೂರು ರಸ್ತೆವರೆಗೂ 33 ಕಿಲೋಮೀಟರ್ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಸೌತ್ ನಲ್ಲಿ ಅದು ಕೂಡ ಹೊಸ ರಸ್ತೆ. ಈಗೇನು ಒಂದೇ ಸ್ಕೀಮ್ ಅಲ್ಲಿ ನಾವು ಕೊಟ್ಟಿದ್ದೇವೆ, ಅಲ್ಲಿ ಯಾವ ರೀತಿ ಕೊಟ್ಟಿದ್ದೇವೆ, 35% ಕಮರ್ಷಿಯಲ್ ಆ ರೋಡ್ ಪಕ್ಕ, ರೆಸಿಡೆನ್ಷಿಯಲ್ ಬೇಕಾದ್ರೆ 40%, ಇಲ್ಲ ಅಂದ್ರೆ ಅವ್ರಿಗೆ 2 times ದಿ ವ್ಯಾಲ್ಯೂ TDR, ಇಲ್ಲ ಅಂತಂದ್ರೆ 2 ಪಟ್ಟು ಹಣ. ಕಾನೂನಲ್ಲಿ ಅವಕಾಶ ಇರಲಿಲ್ಲ, ಆದ್ರೂ ಕೂಡ ನಾವು ಸ್ಪೆಷಲ್ ಆಗಿ ಅವರಿಗೆ ಈ ರಸ್ತೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿಡಿಎನಲ್ಲಿ ನಮಗೆ 2 ಪಟ್ಟು ಕೊಡಕ್ಕೆ ಅವಕಾಶ ಇರಲಿಲ್ಲ. ಸ್ಪೆಷಲ್ ಆಕ್ಟ್ ಇದೆ ನಮಗೆ. ಆದ್ರೂ ಕೂಡ ನಮ್ಮ ಈ ಭಾಗದ ರೈತರುಗಳಿಗೆ, ಭೂ ಮಾಲೀಕರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಏನು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಇದೆ ಆ ಪ್ರಕಾರ 2 ಪಟ್ಟು ಕೊಟ್ಟು, 2 ಪಟ್ಟು TDR ಕೊಟ್ಟು, FIR ಕೊಟ್ಟು, ಯಾರಾದ್ರೂ FIR ಈ ರೀತಿ 5 ಯೋಜನೆ ಆಯ್ಕೆ ಮಾಡಿ ಕೊಟ್ಟಿದ್ದೇವೆ. ಯಾವ್ದು ಬೇಕಾದ್ರೂ ಅವರು ಆಯ್ಕೆ ಮಾಡ್ಕೊಳ್ಬಹುದು. ಬಹಳ ಜನ ಶಾಸಕರು, ಮಂತ್ರಿಗಳ ಆಸ್ತಿಗಳಿತ್ತು, ಅವರು ಕೂಡ ಎಲ್ಲರೂ ಕೂಡ ಮುಂದೆ ಬಂದು ಈಗಾಗಲೇ ದಾಖಲೆಗಳನ್ನ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಎಲ್ಲ ಮುಂದೆ ಬಂದು ಅವರು ಕೂಡ ಇದು ಒಳ್ಳೆ ಸ್ಕೀಮ್ ಮಾಡಿದ್ದೀರಿ ಅಂತೇಳಿ ಬೆಂಗಳೂರಿನ ಡಿಕಂಜೆಸ್ಟ್ ಮಾಡಲಿಕ್ಕೆ ಆ ಒಂದು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರಸ್ತೆ, ಇದನ್ನ ಎಕ್ಸಿಬಿಷನ್ ಸೆಂಟರ್ ಇಂದ ಹಿಡಿದು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿವರೆಗೂ ವೈಟ್ ಫೀಲ್ಡ್ ಮೇಲೆ ಹೊಸಕೋಟೆ ಪಕ್ಕದಲ್ಲಿ ಹೋಗಿ, ಈ ಕಡೆ ಏರ್ಪೋರ್ಟ್ ರೋಡ್ ಅಲ್ಲಿ ಹೋಗಿ, ತಿರ್ಗಾ ಮೈಸೂರು ರೋಡ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬನ್ನೇರುಘಟ್ಟದಿಂದ ಮೈಸೂರು ರೋಡ್, ಆ ವೀವರ್ ಏನಿದೆ ಅಲ್ಲಿ ಇದು ಮಾತ್ರ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ. ಅಲ್ಲಿ ವಿಪರೀತ ಮನೆಗಳಿರೋದ್ರಿಂದ ಸ್ವಲ್ಪ ಡಿವಿಯೇಷನ್ ಮಾಡಿದ್ವಿ ನಾವು. ಅದು ಬಿಟ್ರೆ ಇದು ಕೂಡ ನಾವು ಜಾಗೃತವಾಗಿ ಈ ಕೆಲಸ ಮಾಡಬೇಕು ಅಂತೇಳಿ ಅಟ್ ನೋ ಕಾಸ್ಟ್ ಎಲ್ಲಿ ಯಾವ ಸಂದರ್ಭದಲ್ಲೂ ಕೂಡ ನಾವಂತೂ ಡಿನೋಟಿಫೈ ಮಾಡೋದಿಲ್ಲ. ಇದನ್ನ ಕೆಲವರು ಕೋರ್ಟ್ಗೆ ಹೋಗಿರ್ಬೋದು, ಕೆಲವರು ಹೋರಾಟ ಮಾಡ್ತಾ ಇರ್ಬೋದು, ಕೆಲವರು ಸಮಾಧಾನ ಇಲ್ಲ ಅಂತ ಹೇಳಿರ್ಬೋದು. ಆದ್ರೆ ಇದಕ್ಕಿಂತ ಸಮಾಧಾನ, ಇದಕ್ಕಿಂತ ಬೆಸ್ಟ್ ಆಪರ್ಚುನಿಟಿ, ಇದಕ್ಕಿಂತ ಬೆಸ್ಟ್ ಇದನ್ನ ಸ್ಕೀಮ್ ಅನ್ನ ಇಡೀ ದೇಶದಲ್ಲೇ ಕೂಡ ನಾನು ಬಾಂಬೆಲಿ ನೋಡಿದ್ದೀನಿ. ಅಲ್ಲಿ ಬರೀ 12.5% ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತೆಗೆದುಕೊಂಡಿರುವಂತ ಕಡೆ ಬರೀ 12% ಭೂಮಿ ಕೊಡ್ತಾ ಇದ್ದಾರೆ. ನಾವು ಆ ಕೆಲಸ ಮಾಡ್ತಾ ಇಲ್ಲ. ನಾವು 35% ಕಮರ್ಷಿಯಲ್, 40% ರೆಸಿಡೆನ್ಷಿಯಲ್. ಆ ರೋಡ್ ಪಕ್ಕದಲ್ಲೇ ಅವರಿಗೆ ಕಮರ್ಷಿಯಲ್ ಕೊಡುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. 65 ಮೀಟರ್ ರೋಡ್, 35% ರಸ್ತೆ, ಇಂಥದೆಲ್ಲ ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಬೆಂಗಳೂರು ವತಿಯಿಂದ ಇಂಥ ತೀರ್ಮಾನವನ್ನು ಮಾಡಿದ್ದೇವೆ. ಇನ್ನೊಂದು ಬಿಡಿಎ ಇಂದ ಇನ್ನೊಂದು ವಿಶೇಷವಾದಂತಹ ಅನೌನ್ಸ್ಮೆಂಟ್ ಏನಿದೆ ಅಂತಂದ್ರೆ, ವೈಟ್ ಫೀಲ್ಡ್ ಅಲ್ಲಿ 1900 ಮನೆಗಳನ್ನ ಕಟ್ಟಿದ್ದೇವೆ. ವೈಟ್ ಫೀಲ್ಡ್ ಅಲ್ಲಿ ಮೊನ್ನೆ 1900 ಮನೆಗಳನ್ನ ಕೊಟ್ಟಿದ್ದೇವೆ. 1 BHK ಮನೆ 760 ಸ್ಕ್ವೇರ್ ಫೀಟ್, ಬರೀ 6,686 ರೂಪಾಯಿ. ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಯಾರು ಕೂಡ 12,000 13,000 ಕಡೆ ಮಾರ್ತಾ ಇಲ್ಲ. 6,686 ಮಾತ್ರ ರೂಪಾಯಿ ಮಾತ್ರ. ಅದಕ್ಕೆ 15ನೇ ತಾರೀಕಿಂದ ರಿಜಿಸ್ಟ್ರೇಷನ್ ಓಪನ್ ಮಾಡ್ತಾ ಇದ್ದೇವೆ. 3 ಬೆಡ್ರೂಮ್ಗೆ 1,733 ಸ್ಕ್ವೇರ್ ಫೀಟ್, 8,309 ರೂಪಾಯಿ. 1 ಸ್ಕ್ವೇರ್ ಫೀಟ್ಗೆ 1,44,00,000 ರೂಪಾಯಿ ಆಗ್ತದೆ. ಅಂದ್ರೆ 1 ಬೆಡ್ರೂಮ್ಗೆ ಇರುವಂತದ್ದು 760 ಸ್ಕ್ವೇರ್ ಫೀಟ್ 1 ಬೆಡ್ರೂಮ್ ಹೌಸ್ಗೆ 51 ಲಕ್ಷ. 3 ಬೆಡ್ರೂಮ್ ಇರುವಂತ ಕಡೆಗೆ 1,733 ಸ್ಕ್ವೇರ್ ಫೀಟ್ಗೆ ವೈಟ್ ಫೀಲ್ಡ್ ನಲ್ಲಿ ಕೇವಲ 8,309 ರೂಪಾಯಿ ಪಡ್ಕೊಂಡು ಅಡಿಗೆ 1,44,00,000 ರೂಪಾಯಿಗೆ
3 ಬೆಡ್ರೂಮ್ ಹೌಸ್ ಅನ್ನ ವೈಟ್ ಫೀಲ್ಡ್ ಕೊಡ್ಲಿಕ್ಕೆ ಅನೌನ್ಸ್ಮೆಂಟ್ ಮಾಡಿದೆ. ಈ ಬಿಲ್ಡಿಂಗ್ ಎಲ್ಲ ರೆಡಿ ಆಗಿದೆ. ಇದನ್ನ 15ನೇ ತಾರೀಕಿಂದನೇ ಯಾರು ಬೇಕಾದ್ರೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ದುಡ್ಡು ತುಂಬಿಕೊಂಡು ನಿಮ್ಮ ಪ್ರಯಾರಿಟಿಲಿ ತಾವು ಅದನ್ನ ಮಾಡ್ಕೋಬಹುದು. ಐಟಿ ಏನಿದೆ ಅದಕ್ಕೆ ಪ್ರತ್ಯೇಕವಾದಂತಹ ರೂಲ್ಸ್ ಇದೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದಲ್ಲದೆ ಬೆಂಗಳೂರು ದಟ್ಟಣೆ, ಬಹಳ ಟ್ರಾಫಿಕ್ ಗಲಾಟೆ ಇವೆಲ್ಲ ಇದೆ. ಎಲ್ಲಾ ಕಡೆ ದೇಶದಲ್ಲಿ ಇದೆ. ನಾನು ಚೆನ್ನೈ ನೋಡಿದ್ದೀನಿ, ಡೆಲ್ಲಿ ನೋಡಿದ್ದೀನಿ, ಮುಂಬೈ ನೋಡಿದ್ದೀನಿ, ಎಲ್ಲ ನೋಡಿದ್ದೀನಿ. ಈಗಾಗಲೇ ನಾವು ಹೆಬ್ಬಾಳ ಹತ್ರ ಸ್ವಲ್ಪ ಸರಳ ಮಾಡಿದ್ದೀವಿ. ಇನ್ನ ಸ್ವಲ್ಪ ಸರಳ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ದೊಡ್ಡ ಟನಲ್ ಒಂದು ಆಗ್ತಾ ಇದೆ. ಅದು ನೆಕ್ಸ್ಟ್ ಫೇಸ್, ಅದು ಅನೌನ್ಸ್ಮೆಂಟ್ ಮಾಡ್ತೀನಿ. ಈಗಾಗಲೇ ಟೆಂಡರ್ ಮುಗಿದಿದೆ. ಇನ್ನೊಂದು ಶಾರ್ಟ್ ಟನಲ್ ಹೆಬ್ಬಾಳ್ ಜಂಕ್ಷನ್ ಇಂದ ಯುಎಸ್ ಕೃಷಿ ವಿಶ್ವವಿದ್ಯಾಲಯ ಪಕ್ಕದಲ್ಲಿ ಹೋಗ್ತದೆ. ಅಲ್ಲಿ ಬಂದು ಓಪನ್ ಆಗಿ 3 ಲೈನ್ ಕಟ್ ಅಂಡ್ ಕವರ್ ಟನಲ್ ಬರ್ತದೆ. ಸುಮಾರು 2.2 ಕಿಲೋಮೀಟರ್ ಒಂದು ಟನಲ್. ಈಗಾಗಲೇ ನಾವು ರಿತ್ವಿಕ್ ಪ್ರಾಜೆಕ್ಟ್ಸ್ ಅನ್ನೋರಿಗೆ ನಾವು ಬರೀ 18 ತಿಂಗಳಲ್ಲಿ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೇವೆ. ಅದ್ರ ಜೊತೆಗೆ ನಮ್ಮ ಮೇಕ್ರಿ ಸರ್ಕಲ್ ಏನಿದೆ ಅಲ್ಲಿವರೆಗೂ ಕೂಡ ಅಲ್ಲಿಂದ ಇನ್ನೊಂದು ಎಲಿವೇಟೆಡ್ ಕಾರಿಡಾರ್ ಸುಮಾರು 1.7 ಕಿಲೋಮೀಟರ್ 2+2 ಲೈನು. ಈ ಟನಲ್ ಇದು 6 ಲೈನು, ಇದು 3 ಲೈನು ಟ್ವಿನ್ ಟನಲ್. ಇದು ಏಕೆಂದ್ರೆ ಅಲ್ಲಿಗೆ ಬಂದ ತಕ್ಷಣ ರೋಡ್ ಬೇರೆ ಅವಕಾಶಗಳಿದೆ. ಆ ದೃಷ್ಟಿಯಿಂದ ಇವೆರಡು ಪ್ರಾಜೆಕ್ಟ್ ಕೂಡ ಈ ನೆಕ್ಸ್ಟ್ ತಿಂಗಳು, ಈ ತಿಂಗಳು ಕೊನೆಗೆ ಭೂಮಿ ಪೂಜೆ ಮಾಡ್ತಾ ಇದ್ದೀನಿ. LOI ಕೂಡ ನಾವು ಕೊಟ್ಟಿದ್ದೇವೆ. ಸೊ ಇದನ್ನ ನಾವು ಈಗಾಗಲೇ ಭೂಮಿ ಪೂಜೆ ಮಾಡಿ ಈ ಕೆಲಸ ಪ್ರಾರಂಭ ಮಾಡಿ 18 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು ಅಂತೇಳಿ ನಾವು ಮಾರ್ಗದರ್ಶನವನ್ನು ನಾವು ಕೊಟ್ಟಿದ್ದೇವೆ. ಸೊ ಇದಲ್ಲದೆ ಇನ್ನ ಬೇಕಾದಷ್ಟು ನಮ್ಮ ನಾಡಪ್ರಭು ಕೆಂಪೇಗೌಡ ಬಡಾವಣೆಯಲ್ಲಿ ಸುಮಾರು 631 ಕೋಟಿ ವೆಚ್ಚದಲ್ಲಿ 10.77 ಕಿಲೋಮೀಟರ್ ಆ ರಸ್ತೆ ಕೂಡ ಮುಗಿದಿದೆ. ಅದು ಕೂಡ ಇನ್ನು 15 ದಿನದಲ್ಲಿ ಓಪನ್ ಮಾಡಲಿಕ್ಕೆ ಒಂದು ಹೊಸ ರೋಡು. ನೀವೆಲ್ಲ ಆಶ್ಚರ್ಯ ಪಡ್ತೀರಿ ಅದನ್ನ ರೋಡ್ ನೋಡಿದ ತಕ್ಷಣ. ಆ ರೀತಿ ಒಂದಿದೆ. ಮಿಕ್ಕಿದು ಇನ್ನ ಸುಮಾರು 150 ಯೋಜನೆಗಳಿದೆ. ಅದನ್ನ ನಾನು ಪ್ರತ್ಯೇಕವಾದಂತಹ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇದನ್ನ ಏನೇನ್ ಮಾಡ್ತಾ ಇದೀವಿ ಅಂತೇಳಿ ನಾನು ಇನ್ನೊಂದು ನೆಕ್ಸ್ಟ್ 3-4 ಡೇಸ್ ಅಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇದೆ. ಅದು ಕೂಡ ಎಲ್ಲ ನಾವು ತೆಗೆದುಕೊಂಡಿದ್ದೇವೆ. ಜಾರ್ಜ್ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತೆಗೆದುಕೊಂಡಿದ್ದೇವೆ. ಸುಮಾರು 3,000 ಕೋಟಿ ರೂಪಾಯಿ ವೆಚ್ಚದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ತಂದು ಕೆಲವೆಲ್ಲ ಸ್ಕೀಮ್ಸ್ ನಾವು ತೆಗೆದುಕೊಂಡಿದ್ದೇವೆ. ಅದೆಲ್ಲ ಕೂಡ ನಾನು ನೆಕ್ಸ್ಟ್ ಒಂದು 3-4 ದಿನದಲ್ಲಿ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮ್ಮೆಲ್ಲರೂ ಕೂಡ ನಾನು ತಿಳಿಸ್ತೇನೆ. ಈ ಭೂ ಗ್ಯಾರಂಟಿ ಏನಿದೆ, ಈ ಭೂ ಗ್ಯಾರಂಟಿಯನ್ನ ಒಟ್ಟು 23 ಲಕ್ಷ ಜನರಿಗೆ ಈ ಬೆಂಗಳೂರು ನಗರದಲ್ಲಿ ಒದಗಿಸಿಕೊಡ್ಲಿಕ್ಕೆ ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನಗಳನ್ನ, ಅವರ ಆಸ್ತಿ, ಎಲ್ಲರ ಆಸ್ತಿ, ಅವರ ಆಸ್ತಿ ಪಾಪ ಆ ಭೂಮಿ, ಅವರ ಆಸ್ತಿನ, ಅವರ ಹಕ್ಕನ್ನ ಪ್ರತಿಪಾದನೆ ಮಾಡ್ಕೊಳ್ಳಿಕ್ಕೆ ಅವರ ವಂಶ ಪಾರಂಪರವಾಗಿ ನನ್ನ ಖಾತೆ ನನ್ನ ಹಕ್ಕು, ಅವರೆಲ್ಲರೂ ಕೂಡ ಇದನ್ನು ಇಟ್ಕೊಳ್ಳಿಕ್ಕೆ ದಾಖಲೆಗಳ ಸಮೇತ ಈ ಫೈಲ್ ಸಮೇತ ಅವರ ಮನೆ ಬಾಗಿಲಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. ಆ ಸ್ಥಳೀಯ ಶಾಸಕರುಗಳು, ನಮ್ಮ ಗ್ಯಾರಂಟಿ ಮೆಂಬರ್ಸ್ ಎಲ್ಲ ಕೂಡ ಈ ಸೌಲಭ್ಯವನ್ನು ಮುಗಿಸ್ಕೊಂಡು ಜನರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಈ ವಿಶೇಷವಾದಂತಹ ಯೋಜನೆಯನ್ನ ಇವತ್ತು ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಇನ್ನೊಂದು ನೆಕ್ಸ್ಟ್ ವೀಕ್ ನಲ್ಲೇ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಇನ್ನ ಕೆಲವು ಅನೇಕ ಅಭಿವೃದ್ಧಿ ವಿಚಾರಗಳನ್ನ ಮಾಡ್ತೇವೆ. ಇನ್ನ ಕೆಲವು ಅನೇಕ ವೈಯಕ್ತಿಕವಾದಂತಹ ಬೆನಿಫಿಟ್ಗಳು ಬೇರೆ ಬೇರೆ ಇದೆ. ಅದೆಲ್ಲ ಕೂಡ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಸ್ಟ್ರೀಟ್ ವೆಂಡರ್ಸ್ ಇರ್ಬೋದು, ಒಂಟಿ ಮನೆಗಳಿರ್ಬೋದು, ಬೇರೆ ಬೇರೆ ಕೆಲವು ಸ್ಕೀಮ್ಸ್ ಇದೆ, ಕೆಲವು ಅಭಿವೃದ್ಧಿ ಕಾಮಗಾರಿಗಳಿದೆ. ಸೊ ಕಂಟಿನ್ಯೂಸ್ ಆಗಿ 15 ದಿನ ಕೆಲವು ಅನೌನ್ಸ್ಮೆಂಟ್ಸ್ ಇದೆ, ಅದನ್ನು ನಾನು ಮಾಡ್ತೇನೆ. ಇದು ಮೇಜರ್ ಅನೌನ್ಸ್ಮೆಂಟ್. ಇದನ್ನ ಇವತ್ತು ತಮ್ಮೆಲ್ಲರೂ ಕೂಡ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ನೂತನವಾಗಿರುವಂತಹ ಈ ಕಚೇರಿಯಲ್ಲಿ ಈ ಮಾಧ್ಯಮ ಗೋಷ್ಠಿಯನ್ನ ವಿಧಾನಸೌಧದಲ್ಲಿ ಮಾಡೋದು ಬೇಡ, ಇಲ್ಲಿಂದಲೇ ಈ ಸಂದೇಶ ಹೋಗ್ಬೇಕು ಅಂತ ಹೇಳಿ ಈ 5 ಕಾರ್ಪೊರೇಷನ್ ನಲ್ಲೂ ಕೂಡ ನಾವು ತಿಳಿಸ್ತೇವೆ. ಕರ್ನಾಟಕ ಸರ್ಕಾರ ಇರೋ ಭೂಮಿನೂ ಕೂಡ ಕಬಳಿಕೆ ಮಾಡಿಕೊಂಡು ಲೇಔಟ್ಗಳು ಮಾಡಿ ಕಾಸು ಹೊಡೆಯುವಂಥ ಕಾಂಚಾಣದ ಕಡೆ ಹೊರಟಿರುವಂಥ ಕಾಂಚಾಣದ ಸರ್ಕಾರ ಇದು. ಕಾಂಚಾಣದ ಸರ್ಕಾರ ಈಗಾಗಲೇ ಬಿಡದಿಯಲ್ಲಿ ಬೈರಮಂಗಲ ಮತ್ತು ಕಂಚಗನಹಳ್ಳಿ ಸುಮಾರು 9,600 ಎಕರೆ
ನಿಮಗೆ ಗೊತ್ತಿರೋ ಪ್ರಕಾರ ಬಿಡದಿ ಏನಿದೆ ಅದು ಬೆಟ್ಟ ಗುಟ್ಟಗಳ ಪ್ರದೇಶ. ಹಿಂದೆ ಕೆಂಪೇಗೌಡರು ಆಳದಂಥ ಭಾಗ ಅದು. ಕೆಂಪೇಗೌಡರ ಕೋಟೆನೂ ಅಲ್ಲೇ ಇದೆ. ಅಲ್ಲಿ ಭಾಳ ನದಿ ಮೂಲಗಳು ಅಲ್ಲೇ ಇರೋದು. ವಿಶೇಷವಾಗಿ ಅಲ್ಲಿ ಬೆಳೆಯುವಂಥದ್ದು ತೆಂಗು, ಅಡಿಕೆ, ರೇಷ್ಮೆ, ಹಾಲು. ಇದು ಅಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂಥ ಆಹಾರ ಧಾನ್ಯ. ಈಗ 9,600 ಎಕರೆ ಜಮೀನನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಲೂಟಿ ಮಾಡೋಕ್ಕೆ ಹೊರಟಿದೆ. ನಾನು ಕೂಡ ಈ ಬೈರ್ಮಂಗಲ ಭಾಗದಲ್ಲಿ ಪ್ರತಿಭಟನೆಗೆ ಹೋಗಿದ್ದೆ. ನಾನು ಬೆಂಬಲವನ್ನು ಸೂಚಿಸಿದ್ದೇನೆ. ಇದರಿಂದ ನಾನು ಹಾಗೆ ಅಂಕಿಅಂಶಗಳನ್ನು ನಾನು ತಗೊಂಡಿದ್ದೀನಿ. ಈಗ ನಮ್ಮಲ್ಲಿ ಸೈಟ್ ಇರೋದೇ ಸೈಟ್ಗಳು ಎಲ್ಲ ಲೇಔಟ್ಗಳು ಮಾಡಿ, BDA ಲೇಔಟು, BMRD ಲೇಔಟು, ಪ್ರೈವೇಟ್ ಲೇಔಟು, ಹೌಸಿಂಗ್ ಬೋರ್ಡ್ ಲೇಔಟ್ಗಳು. ಒಂದು 10 ಲಕ್ಷ ಸೈಟ್ ಖಾಲಿ ಇದೆ. ಸುಮಾರು 7 ಲಕ್ಷ ಫ್ಲ್ಯಾಟ್ ಖಾಲಿ ಇದೆ. ಖಾಲಿ ಇರೋದು ಬೆಂಗಳೂರಲ್ಲಿ, ಇನ್ನು ಸೇಲ್ ಆಗದೆ ಖಾಲಿ ಇರೋವಂಥದ್ದು. ಇವ್ರು ಯಾವ ಪುರುಷಾರ್ಥಕ್ಕೋಸ್ಕರ ಈ 9,600 ಎಕರೆ ಮಾಡ್ತಾ ಇದ್ದಾರೆ? ಯಾಕೆ ಅಂದರೆ ಅದರಲ್ಲಿ 3,000 ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ. OC ಆಗಿ ಸಿಗುತ್ತೆ, ದುಡ್ಡು ಕೊಡಂಗಿಲ್ಲ, OC ಜಮೀನು ಸಿಗುತ್ತೆ. ಆ ದುಡ್ಡನ್ನ ಒಡೆಯೋ ಅಂಥದಕ್ಕೆ ಈಗಾಗಲೇ ಹಿಂದೆ ಕುಮಾರಸ್ವಾಮಿ ಅವರಿದ್ದಾಗ ಅಕ್ವಿಜೇಷನ್ ಬಂದಿತ್ತು. ಅದಾದ್ಮೇಲೆ ನಮ್ಮ ಸರ್ಕಾರ ಬಂದಮೇಲೆ, BJP ಸರ್ಕಾರ ಬಂದಮೇಲೆ ನಾವು ಕೈ ಬಿಡ್ತೀರಿ ಅಂತ ಹೇಳಿದಿರಿ. ಅದನ್ನು ಕೈ ಬಿಟ್ಬಿಟ್ಟಿದ್ದೀರಿ, ನಾವು ಮಾಡೋಕ್ಕೆ ಹೋಗಿಲ್ಲ. ಮತ್ತೆ ಕುಮಾರಸ್ವಾಮಿಯವರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಿಯೋಗ ಹೋದಾಗ ರೈತರಿಗೆ ಹೇಳಿದ್ದಾರೆ, ನಾನು ಈ ಪ್ರಾಜೆಕ್ಟನ್ನು ಮಾಡಲ್ಲ, ಇದು ಸ್ಟಾಪ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ಅದನ್ನೇ ನೆವ ಇಟ್ಕೊಂಡು ಇವತ್ತು ಈ ಕಬಳಿಕೆ ಮಾಡಿಕೊಂಡು ಲೇಔಟ್ ಮಾಡೋ ಮುಖಾಂತರ ಒಳ್ಳೆಯ ಫಲವತ್ತಾದ ಭೂಮಿಗಳನ್ನು ಇವತ್ತು ಸೈಟ್ ಮಾಡ್ತಾ ಇರೋವಂಥದ್ದು ಒಳ್ಳೆಯದಲ್ಲ. ಇದನ್ನು ಕೂಡಲೇ ಕೈ ಬಿಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇರೋ ಸೈಟ್ ಮಾರೋಕ್ಕೆ ಇನ್ನೂ 10 ವರ್ಷ ಬೇಕು. ಇವಾಗ ಉಳಿದಿರೋ ಸೈಟ್ ಮಾರೋಕ್ಕೆ 10 ವರ್ಷ, ಉಳಿದಿರೋ ಫ್ಲ್ಯಾಟ್ ಮಾರೋಕ್ಕೆ 10 ವರ್ಷ. ಅದರಿಂದ ಇದು ಮಾಡೋದ್ರಿಂದ ಕುಡಿಯೋ ನೀರು, ಈಗಾಗಲೇ ಕಾವೇರಿ ನೀರು ನಮಗೇನು ತಮಿಳುನಾಡಿಂದ ಸಿಕ್ಕಿದೆ, ಅದನ್ನು ಆಲ್ಮೋಸ್ಟ್ ಆಲ್ ನಾವು ಉಪಯೋಗ ಮಾಡ್ಕೊಂತ ಇದ್ದೀರಿ. ಇದಕ್ಕೆಲ್ಲ ಎಲ್ಲಿಂದ ನೀರು ತರ್ತೀರಿ ನಾವು? ಎಲ್ಲಿಂದ ಕಾವೇರಿ ನೀರು ಸಿಗುತ್ತೆ? ಈಗಲೇ ಇಡೀ ಬೆಂಗಳೂರು ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಔಟ್ ಇದೆ. ಬೆಂಗಳೂರಲ್ಲ, ಬ್ರ್ಯಾಂಡ್ ಬೆಂಗಳೂರಲ್ಲ, ಗಾರ್ಬೇಜ್ ಡಂಪಿಂಗ್ ಬೆಂಗಳೂರು. ನೀವು ಯಾವ ರಸ್ತೆನ ಹೋಗಿ ರಾಶಿ ಕಸ ಬಿದ್ದಿದೆ. ಇತಿಹಾಸದಲ್ಲಿ ಯಾವತ್ತೂ ಈ ಥರದ ಕಸ ಬಿದ್ದಿಲ್ಲ. ಒಂದು ಕಡೆ ಕಸದ ಮಾಫಿಯಾ, ಅದಕ್ಕೆ ಶರಣಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈಗ ಟೆಂಡರ್ ಕರೆದಿದ್ದಾರೆ. ಇಷ್ಟು ದಿನ ಕಸಕ್ಕೆ 2% ಬಿಲೋ ಹೋಗ್ತಾ ಇದ್ರು. ಕಾಂಗ್ರೆಸ್ ಏನಾನ ಟೆಂಡರ್ 1 ಕೋಟಿ ಟೆಂಡರ್ ಕರೆದ್ರೆ ಒಂದು ವಾರ್ಡ್ಗಳಲ್ಲಿ ಬಿಲೋ ಹೋಗ್ತಾ ಇದ್ರು 70 ಲಕ್ಷ 80 ಲಕ್ಷಕ್ಕೆ. ಈಗ ಎಬೋ 14%, 20% ಎಬೋ ಹೋಗಿದೆ. ಅಂದರೆ ನನಗನ್ಸ್ತದೆ ಇದರಲ್ಲೇ ಒಂದು 600-700 ಕೋಟಿ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ಬರ್ಡನ್ ಆಗ್ತದೆ ಈ ಏರಿಕೆಯಿಂದ. ಮಾಫಿಯಾ, ದೊಡ್ಡ ಮಾಫಿಯಾ ಇದರಿಂದ ಇದೆ. ಏರಿಕೆ ಮಾಡಿದ್ದಾರೆ ಸರ್ಕಾರನೇ, ಅದರಲ್ಲಿ ಅವ್ರ ಕಮಿಷನ್ ಬೇರೆ ಇದೆಯಲ್ಲ, ಅವ್ರಿಗೆ ಕಾಂಗ್ರೆಸ್ ಸರ್ಕಾರದ ಕಮಿಷನ್ ಬೇರೆ ಇದೆ ಅದರಲ್ಲಿ. ಅದರಿಂದ ಇದೆಲ್ಲ ತೆರಿಗೆ ರೂಪದಲ್ಲಿ ಮತ್ತೆ ಇದಕ್ಕೆ ಬೆಂಗಳೂರಿನ ಜನತೆ ಮೇಲೆ ಹೊರೆ ಬರ್ತದೆ. ಒಂದು ರೀತಿ DK ಶಿವಕುಮಾರ್ ಹೇಳಿದ್ದಾರೆ, ಏನೋ ಇನ್ನೊಂದು ಗ್ಯಾರಂಟಿ ಕೊಡ್ತೀನಿ ಬೆಂಗಳೂರಿಗೆ ಅಂತ ಎಲೆಕ್ಷನ್ಗೋಸ್ಕರ. ನೀನೇನು ಗ್ಯಾರಂಟಿ ಕೊಡೋದು ಬೇಡಪ್ಪ, ಕಸನ ತೆಗಿ ಸಾಕು. ಕಸನ ತೆಗೆದು ಅದೊಂದು ಗ್ಯಾರಂಟಿ ಕೊಡಿ ಸಾಕು. ಹೊಸದಾಗೇನೋ ಕಾರ್ಪೊರೇಷನ್ ಎಲೆಕ್ಷನ್ ಒಂದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನು ನೀವು ಕೊಡೋದು ಬೇಡ. ಕಸ ತೆಗೆಯುವಂಥ ಗ್ಯಾರಂಟಿ ಒಂದು ಬೆಂಗಳೂರು ಮಹಾನಗರ ಪಾಲಿಕೆಗೆ ಕೊಡಿ.
ಆಮೇಲೆ ಏನೇನು ನಿಮ್ಮ ಗ್ಯಾರಂಟಿಗಳು ಓಟ್ ಬೇಕೋ ಓಟ್ ಪಾಲಿಟಿಕ್ಸ್ ಏನೇನು ಬೇಕಾದ್ರೆ ಮಾಡ್ಕೊಳ್ಳಿ. ಅದರಿಂದ ಈ ಬೈರಮಂಗಲ ಮತ್ತು ಕಂಚಗನಹಳ್ಳಿ ಗ್ರಾಮದಲ್ಲಿ ಏನು ಅಕ್ವೈರ್ ಮಾಡ್ತಾ ಇದ್ದೀರಾ ಇದು ಸರಿಯಲ್ಲ. ಈಗಾಗಲೇ ನಾವು ಕೂಡ ಅನೌನ್ಸ್ ಮಾಡಿದ್ದೀರಿ, ನಮ್ಮ ಸರ್ಕಾರ ಬಂದರೆ ಇದನ್ನು ಮಾಡಲ್ಲ ಅಂತೇಳಿ ಅನೌನ್ಸ್ ಕೂಡ ಮಾಡಿದ್ದೀರಿ. ಇನ್ನು ನರೇಂದ್ರ ಮೋದಿಯವರು ದೇಶದ ಹಿತದೃಷ್ಟಿಯಿಂದ ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.